ಯಡಿಯೂರಪ್ಪರ ಒಂದು ಸರಿಸಮಾನಕ್ಕೆ ಬರುವಂತಹ ಬಿಜೆಪಿ ನಾಯಕ ರಾಜ್ಯದಲ್ಲಿ ಯಾರೂ ಇಲ್ಲ. ಸೊ ಸಮೀಕ್ಷೆಯ ಪ್ರಕಾರ ಸಿಎಂ ಚಾಯ್ಸ್ ನೋಡಿ, ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಸಿದ್ದರಾಮಯ್ಯ ಅಂತ ಬಂದಾಗ 29.2%, ಡಿ ಕೆ ಶಿವಕುಮಾರ್ ಕೇವಲ 10%. ಸೊ ಅದಕ್ಕೆ ಕಾರಣ ಕೇಳಿದ್ರೆ ಸಾಕಷ್ಟು ಕಾರಣಗಳನ್ನು ಕೂಡ ಮತದಾರರು ಕೊಡ್ತಾರೆ. ಇನ್ನು HD ಕುಮಾರಸ್ವಾಮಿ 7.6. ಇನ್ನು ಗಮನಿಸ್ತಾ ಇದ್ದೀರಿ BS ಯಡಿಯೂರಪ್ಪ ಜೊತೆಗೆ BY ವಿಜಯೇಂದ್ರ. ಮಗನಿಗಿಂತ ತಂದೆಯ ಪಾಲು ಹೆಚ್ಚಿದೆ, ತಂದೆಯ ಕೊಡುಗೆ ಕೂಡ ಹೆಚ್ಚಿದೆ. ರಾಜ್ಯಕ್ಕೆ BS ಯಡಿಯೂರಪ್ಪ ಕೊಟ್ಟಂತಹ ಕೊಡುಗೆ, ರಾಜ್ಯದ ಬಿಜೆಪಿಗೆ BS ಯಡಿಯೂರಪ್ಪ ಎಷ್ಟರ ಮಟ್ಟಿಗೆ ಅನಿವಾರ್ಯತೆ ಇದೆ, ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಎಷ್ಟು ಅಗತ್ಯ, ಯಡಿಯೂರಪ್ಪರ ಒಂದು ಕರೆ ಬಿಜೆಪಿಯ ರಾಜ್ಯದ ಜಂಘಾಬಲವನ್ನೇ ನಡುಗಿಸುತ್ತೆ ಅನ್ನೋದು ಬಿಜೆಪಿ ನಾಯಕರಿಗೂ ಕಾಂಗ್ರೆಸ್ ನಾಯಕರಿಗೂ ಗೊತ್ತಿರತಕ್ಕಂತಹ ನಗ್ನ ಸತ್ಯ. ಕುಮಾರಸ್ವಾಮಿ ಅವರು ಆ ವಿಚಾರಕ್ಕೆ ಬರೋದಾದ್ರೆ 30 ಶಾಸಕರಿದ್ದರೆ ರಾಜ್ಯವನ್ನ ಆಳ್ತಾರೆ, 10-12 ಸಂಸದರೇನಾದರೂ ಇದ್ರೆ ಕೇಂದ್ರವನ್ನೇ ಆಳ್ತಾರೆ ಎನ್ನುವಂತ ಮಾತಿತ್ತು. ಈಸ್ ಎ ಕಿಂಗ್ ಮೇಕರ್. ಆ ಪದ್ಧತಿಗೂ ಕೂಡ ತಿಲಾಂಜಲಿ ಇಡಲಾಯಿತು. ಕುಮಾರಸ್ವಾಮಿಯ ಆ ಅತ್ಯಾದ ಆತ್ಮವಿಶ್ವಾಸ ಇದ್ದಂತಹ ಒಂದು ಪದ್ಧತಿ, ನಾನೊಬ್ಬ ಕಿಂಗ್ ಮೇಕರ್, ಈ ಓವರ್ ಕಾನ್ಫಿಡೆನ್ಸ್ ರಾಜಕಾರಣಿಗಳಿಗೆ ಇರಬಾರದು ಅನ್ನೋದಕ್ಕೆ ಜೀವಂತ ಉದಾಹರಣೆ ಕೊಡ್ತಾ ಇದ್ದೀನಿ. 20, 25, 30 ಶಾಸಕರಿದ್ದರೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ. 7-8 ಪ್ರಜ್ವಲ್ ರೇವಣ್ಣ ಬಿಟ್ಟರೆ ಉಳಿದ ಯಾರು ಸಂಸದರು ಇರಲಿಲ್ಲ ಈ ಹಿಂದೆ. ಹೇಳ್ತಾ ಇರೋದು 7-8 ಸಂಸದರಿದ್ದರೆ ಕೇಂದ್ರವನ್ನೇ ಆಳ್ತಾರೆ ಅಥವಾ ಕೇಂದ್ರ ಸಚಿವರಾಗ್ತಾರೆ ಎನ್ನುವಂತಹ ಒಂದು ಸಂಪ್ರದಾಯ ರಾಜ್ಯದಲ್ಲಿತ್ತು. ಆಂಧ್ರ ಪ್ರದೇಶ, ತೆಲಂಗಾಣ ಈ ಭಾಗವನ್ನು ಗಮನಿಸಿದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಮಾತ್ರ ಪ್ರಾತಿನಿಧ್ಯ. ನಮ್ಮ ದೇಸಿ ಪಕ್ಷ ಅಂತೇಳಿ ಜನ ಜೀವ ಬಿಟ್ಟು ಓಟ್ ಹಾಕ್ತಾರೆ. ಆ ಪಕ್ಷ ನಮಗೇನು ಕೊಡ್ತು ಅನ್ನೋದಕ್ಕಿಂತಲೂ ನಾವು ಪಕ್ಷಕ್ಕೇನು ಕೊಡ್ತೀವಿ, ಪಕ್ಷಕ್ಕೇನು ಕೊಟ್ಟಿದ್ದೀವಿ ಅಂತ ಆ ಭಾಗದ ರಿಜಿನಲ್ ಪಾರ್ಟಿಯ ಫಾಲೋವರ್ಸ್ಗಳು ಯೋಚನೆ ಮಾಡ್ತಾರೆ. ಇನ್ನು ನಮ್ಮಲ್ಲೋ ಹುಟ್ಟಿರೋದು ಒಳನರಸೀಪುರದಲ್ಲೇ ಆಗಿರಲಿ, ಬೆಳೆದಿರೋದು ಹಾಸನದಲ್ಲೇ ಆಗಿರಲಿ, ಅಥವಾ ಸದಾಕಾಲ ಇರೋದು ತೋಟದ ಮನೆಯಲ್ಲೇ ಆಗಿರಲಿ, ಜನರಿಗೆ ಬೇಕಾಗಿರೋದೇನು, ಪ್ರಸ್ತುತವಾಗಿ ಏನು ನಡೀತಾ ಇದೆ. ನಾನೊಬ್ಬ ಕಿಂಗ್ ಮೇಕರ್ ಎನ್ನುವಂತಹ ಸಂಪ್ರದಾಯ ಇತ್ತಲ್ಲ, JDS ಕಾರ್ಯಕರ್ತರು ಸದಾಕಾಲ ದಿನಕ್ಕೆ 62 ಸರಿ ಜಪ ಮಾಡ್ತಾ ಇದ್ದಂಥ ಒಂದು ಪದ ಅದು ಕಿಂಗ್ ಮೇಕರ್. ಎಲ್ಲೋಯ್ತು ಕಿಂಗ್ ಮೇಕರ್? 136 ಶಾಸಕರನ್ನ ಗೆಲ್ಲಿಸಿಕೊಂಡು ಬಂದು ಒಂದು ಸುಭದ್ರ ಸರ್ಕಾರ ರಚನೆಯಾಗಿದೆ. ಅದಾದ ನಂತರ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಯಿತು, ಸರಿ ಬಿಡಿ, ಈಗ 138 ಕಾಂಗ್ರೆಸ್ ಶಾಸಕರಿದ್ದಾರೆ. ಎಲ್ಲಿಯ ಕಿಂಗ್ ಮೇಕರ್, ಎಲ್ಲಿಯ ಸುಭದ್ರ ಸರ್ಕಾರ? ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವ ಹಣೆ ಬರಹ ನನಗಿಲ್ಲ ಅಂತ ಹೇಳಿದ್ರು ಈ ಕಿಂಗ್ ಮೇಕರ್. ಒಂದು ಸಮುದಾಯದ ಓಟನ್ನು ನಿರ್ಲಕ್ಷ್ಯ ಮಾಡ್ತೀರಿ. ಮೆತ್ತನೆಯ ಹಾಸಿಗೆ ಅನ್ಕೊಂಡಿದ್ದೀರೇನೋ ಮತದಾರರ ಮತಗಳು ಅಲ್ಲ. ಅಲೆಮಾರಿ ಜನಾಂಗ ಇದೆ ನಮ್ಮ ಕರ್ನಾಟಕದಲ್ಲಿ. ಎಷ್ಟು ಸಂಖ್ಯೆ ಇರಬಹುದು ಅವ್ರದ್ದು? 11,000 to 12,000 ಮತಗಳು. ಒಂದೊಮ್ಮೆ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು. 1950-60 ಕಾಯ್ದೆಯ ಪ್ರಕಾರ ಕಾಡಿನಿಂದ ನಾಡಿಗೆ ಬರಬೇಕು ಎನ್ನುವಂತಹ ಪದ್ಧತಿ ಬಂತು. ಆ ಪದ್ಧತಿಯ ಪ್ರಕಾರ ನಾಡಿನಲ್ಲಿ ಬದುಕ್ತಾ ಇದ್ದಾರೆ. ಹಂಗಂದ ಮಾತ್ರಕ್ಕೆ 12,000 ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋದಕ್ಕಾಗುತ್ತಾ? ಇಲ್ಲ. JDS ಅನ್ನ ತಿಂದು ತೇಗಿದ ಬಿಜೆಪಿ ಬಾಯಿಗೆ JDS ಅನ್ನೇ ಬಲಿ ಕೊಟ್ಟ ಅಪ್ಪ ಮಗ ಈ ಮಾತನ್ನ ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡ ಕುಮಾರಸ್ವಾಮಿ ಮೈತ್ರಿ ನಿರ್ಧಾರದಿಂದ JDS ಸರ್ವನಾಶ. ಈಗ ವಿಧಾನಸಭಾ ಚುನಾವಣೆ ನಡೆದ್ರೆ JDS ಲಿಟ್ರಲಿ ನಿರ್ನಾಮ. ಕರ್ನಾಟಕದಲ್ಲಿ JDS 2 ಅಂಕಿ ದಾಟೋದಿಲ್ಲ, ಬರೆದಿಟ್ಕೊಳ್ಳಿ. ಪಾತಾಳದೊಳಗೆ ಕುಸಿದು ಮಣ್ಣು ಮುಕ್ಕಲಿದೆ JDS ಶೇಕಡಾವಾರು ಮತ 5ಕ್ಕೆ ಕುಸಿಯಬಹುದು. ಕಳೆದ ಚುನಾವಣೆಯಲ್ಲಿ 18% ಮತ ಗಳಿಸಿತ್ತು. ಈ ಬಾರಿ JDS ಕೇವಲ 3-5 ಸೀಟುಗಳನ್ನು ಮಾತ್ರ ಗೆಲ್ಲಬಹುದಷ್ಟೇ. ಈ ಮೂಲಕ ಕರ್ನಾಟಕದ ಪ್ರಾದೇಶಿಕ ಪಕ್ಷಕ್ಕೆ ಅಂತಿಮ ಶವ ಪೆಟ್ಟಿಗೆಗೆ ಕೊನೆಯ ಮೊಳೆ ಹೊಡೆಯಬಹುದು. ಇದು ಪೀಪಲ್ಸ್ ಪಲ್ಸ್ ಕೊಡೆಮ ಟೆಕ್ನಾಲಜೀಸ್ ಜಂಟಿ ಸರ್ವೆದಲ್ಲಿ
ಈ ಸತ್ಯ ಬಯಲಾಗಿದೆ. ಫ್ರೀಡಂ ಟಿವಿ ಕೂತು ನಿರ್ಧಾರ ಮಾಡಿರೋ ನಿರ್ಧರಿತ ಸಾಲಲ್ಲ ಇದು. ಇನ್ನು ಜೆಪಿ ಭವನದ ಜೆಡಿಎಸ್ ಪಕ್ಷದ ಅಧಿಕೃತ ರಾಜಕೀಯ ಪಾರ್ಟಿ ಕಚೇರಿಯಲ್ಲಿ ಫ್ರೀಡಂ ಟಿವಿಯವರು 3 ತಿಂಗಳಿನಿಂದ ಗವೇಷಣೆ ಅನ್ವೇಷಣೆ ಎಲ್ಲ ಮಾಡ್ಕೊಂಡು ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. 2 ವಿಶ್ವಾಸಾರ್ಹ ಖಾಸಗಿ ಏಜೆನ್ಸಿಗಳು ನಡೆಸಿರ್ತಕ್ಕಂಥ ಒಂದು ಪ್ರಬುದ್ಧವಾದಂತಹ ಸಮೀಕ್ಷೆ. ರಾಜಕೀಯ ವಿಶ್ಲೇಷಕರು ಕೂಡ ಸಾಕಷ್ಟು ಕಾಲಘಟ್ಟದಲ್ಲಿ ಸ್ವೀಕಾರ ಮಾಡಿಕೊಂಡಂತಹ ಸಮೀಕ್ಷೆಗಳು ಈ ಪೀಪಲ್ಸ್ ಪಲ್ಸ್ ಎನ್ನುವಂತಹ ಏಜೆನ್ಸಿ ಕೊಟ್ಟಂತಹ ಸಮೀಕ್ಷೆಗಳು. ಹಾಗಾಗಿ ಈ ಸಮೀಕ್ಷೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ 17ರಿಂದ 9 ಕುಸಿತೀರಿ. ಈ ಒಂದು ಸಮೀಕ್ಷೆಯನ್ನ ವರ್ಕೌಟ್ ಮಾಡಿ ಏನಾದ್ರೂ ಬದಲಾವಣೆ ತರೋದಕ್ಕೆ ನಿಮ್ಮಿಂದ ಸಾಧ್ಯ ಆದ್ರೆ 17ರಿಂದ ಈ ಹಿಂದೆ ಒಂದಿತ್ತಲ್ಲ 34 ಆ ಸಂಖ್ಯೆಗೂ ಬರಬಹುದು. 3 ಬಾರಿ 3 ಕ್ಷೇತ್ರದಲ್ಲಿ ಮಗನನ್ನ ನಿಲ್ಲಿಸದೆ ಯಾರು ಕೂಡ ಮತ ಕೊಡ್ಲಿಲ್ಲ. 3 ಬಾರಿಯೂ ನನ್ನ ಮಗನ ಮೇಲೆ ರಾಜಕೀಯ ಅನ್ಯಾಯ ನಡೆಯಿತು. ಈ ಮಹಿಳೆಯರಿಗೆ ಐತಿಹಾಸಿಕ ಅನ್ಯಾಯ ಅಂತೀವಲ್ಲ, ಹಂಗೇನೆ ಕುಮಾರಸ್ವಾಮಿ ಸದಾಕಾಲ ಹೇಳೋದಿದೆ, ನನ್ನ ಮಗನ ಮೇಲೆ ರಾಜಕೀಯ ಅನ್ಯಾಯ ನಡೆದಿದೆ, ಜನ ಮತ ಕೊಟ್ಟಿಲ್ಲ, ಒಂದು ಸಮುದಾಯ ನಮ್ಮನ್ನು ಕೈ ಬಿಟ್ಟಿದೆ. ಯಾಕೆ ಕೈ ಹಿಡಿಬೇಕು? ಇದನ್ನ ನೀವೇನಾದ್ರೂ ಅವಲೋಕನ ಮಾಡಿದ್ದೀರಾ? ಯಾಕೆ ಕೈ ಬಿಟ್ಟಿದ್ದಾರೆ? ಯಾಕೆ ಅವ್ರು ನಮ್ಮನ್ನು ಕೈ ಹಿಡಿಬೇಕು? ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಹೆಸರು ಕೇಳಿದ್ರೆ ಕುಮಾರಸ್ವಾಮಿಯ ಕಿವಿಗಳಿಗೆ ಕಾದು ಸೀಸಾ ಬಿದ್ದವರ ಹಾಗೆ ಆಡ್ತಿದ್ರು. ಅದೇ ಕಲ್ಲಡ್ಕ ಪ್ರಭಾಕರ್ ಭಟ್ಟರು ಮೊನ್ನೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ರು. ಈ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಯಾರೂ ಕೇಳಬಾರ್ದು, ಕೇಳಿದ್ರೆ ನಾನು ಹೋಗಂಗಿಲ್ವಾ ಅಂತ ಹೇಳ್ತಾರೆ. ನಮಗೆ ಒಂದು ಸಮುದಾಯದ ಮತಗಳನ್ನ ನಂಬಿಕೊಂಡು ನಾನು ರಾಜಕೀಯ ಮಾಡ್ತಾ ಇಲ್ಲ ಅಂತ ಇದೇ ಕುಮಾರಸ್ವಾಮಿ ಅವರು ಹೇಳಿದ್ದು. ವಕ್ಫ್ ಮಸೂದೆ ಬಿಲ್ಲು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಮಂಡನೆಯಾದಾಗ ಆ ವಿಚಾರದಲ್ಲಿ ನಮಗೆ ಬೆಂಬಲ ಇದೆ. ಒಂದು ರಾಜಕೀಯ ಸ್ಟ್ರಾಟಜಿ ಬೇಕು. ನಾವಿಲ್ಲಿ ವಕ್ಫನ್ನ ಸಮರ್ಥನೆ ಮಾಡ್ಕೊಳ್ತಿರೋದಲ್ಲ. ರಾಜಕೀಯ ತಂತ್ರಗಾರಿಕೆ ಯಾವಾಗೆಲ್ಲ ಎಡವಿದೆಯೋ ಅಲ್ಲೆಲ್ಲವೂ ಕರ್ನಾಟಕದ ರಾಜಕಾರಣ ಮಣತಿಂದು ಹೋಗಿದೆ. ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಳ್ಳಲಿದೆ ಕಾಂಗ್ರೆಸ್. ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಆದ ಸ್ಥಿತಿಯೇ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ ಮತ ಶೇಕಡ 2.8ರಷ್ಟು ಕುಸಿಯಬಹುದು. ಕಳೆದ ಚುನಾವಣೆಯಲ್ಲಿ ಶೇಕಡ 42.8ರಷ್ಟು ಮತಗಳನ್ನು ಪಡೆದಿತ್ತು. ಈ ಬಾರಿ ಶೇಕಡ 40ರಷ್ಟು ಮತಗಳನ್ನು ಪಡೆಯಬಹುದು. ಸ್ವಾಭಾವಿಕ. ಶೇಕಡ 2.8ರಷ್ಟು ಮತ ಕುಸಿತದ ಕಾರಣ ಕಾಂಗ್ರೆಸ್ಸಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಕಾಂಗ್ರೆಸ್ ಬರೀ 62-82ರಷ್ಟು ಸೀಟುಗಳನ್ನು ಗೆಲ್ಲಬಹುದು ಅಷ್ಟೇ. ಇನ್ನು ಕಳೆದ ಬಾರಿ 135 ಸೀಟುಗಳನ್ನು ಗೆದ್ದಿತ್ತು ಕಾಂಗ್ರೆಸ್ ಪಕ್ಷ. ಆದರೆ ಈ ಬಾರಿ ಅದಕ್ಕೂ ಮಿಗಿಲಾದ ಸೀಟು ಗೆಲ್ತೀವಿ ಅಂತ ಹೇಳಿ ಅಲ್ಲಲ್ಲಿ ಹೇಳ್ಕತ್ತಾರೆ ಹೊರತಾಗಿ ಗೆಲ್ಲುವ ಸಾಧ್ಯತೆ ಕಡಿಮೆ ಇದೆ. ಕಳೆದ ಬಾರಿಗೆ ಹೋಲಿಸಿದ್ರೆ 50-70 ಸೀಟುಗಳನ್ನಷ್ಟ ಅಂದಾಜು. ಈಗ ಬಿಜೆಪಿ 60ಕ್ಕೂ 62 ಶಾಸಕರಿದ್ದಾರೆ. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಹೇಳ್ತಾ ಇರೋದಲ್ಲ, ಹೇಳ್ತಾ ಇರುವಂತಹ ಒಂದು ಸರ್ವೆ. ನಾವು ಹೇಳ್ತಾ ಇರತಕ್ಕಂಥ ಅಭಿಪ್ರಾಯ ಅಲ್ಲ. ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಆದ ಸ್ಥಿತಿಯ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ ಮತ ಶೇಕಡ 2.8ರಷ್ಟು ಕುಸಿಬಹುದು. ಈ ಬಾರಿ ಶೇಕಡ 40ರಷ್ಟು ಮತಗಳನ್ನು ಪಡಿಬಹುದಷ್ಟೇ. ಶೇಕಡ 2.8ರಷ್ಟು ಮತ ಕುಸಿತದ ಕಾರಣ ಕಾಂಗ್ರೆಸ್ಸಿಗೆ ಸೋಲಾಗಬಹುದು. ಕಾಂಗ್ರೆಸ್ ಬರೀ 62-82ರಷ್ಟು ಸೀಟುಗಳನ್ನು ಗೆಲ್ಲಬಹುದು. ಕಳೆದ ಬಾರಿ 135 ಸೀಟುಗಳನ್ನು ಗೆದ್ದಿತ್ತು ಕಾಂಗ್ರೆಸ್ ಪಕ್ಷ. ಕಳೆದ ಬಾರಿ 135 ಸೀಟುಗಳನ್ನು ಗೆದ್ದಿತ್ತು. ಆ ಸೀಟು ಗೆಲ್ಲೋದಕ್ಕೆ ಯಾವ ಸಮುದಾಯ ನಿರ್ಣಾಯಕ ಪಾತ್ರ ವಹಿಸಿತ್ತು ಅನ್ನೋದು ಬಿಜೆಪಿಯವರು ಹೇಳ್ತಾರೆ ನೋಡಿ. ಕಲಬುರಗಿಯಲ್ಲಿ ತುಘಲಕ್ ಆಡಳಿತ ನಡೀತಾ ಇದೆ, ಬೆಂಗಳೂರಲ್ಲಿ ಮೊಘಲ್ ಆಡಳಿತ ನಡೀತಾ ಇದೆ. ಈ ವ್ಯಾಖ್ಯಾನದ ಮೂಲ ಹುಡುಕೋದಕ್ಕೆ ಹೋದ್ರೆ ನಿಮಗೆ ಆ ಸಮುದಾಯ ಯಾವುದು ನಿರ್ಣಾಯಕ ಪಾತ್ರ ವಹಿಸಿತ್ತು ಅನ್ನೋದು ಗೊತ್ತಾಗುತ್ತೆ. ಸೊ ಕಳೆದ ಬಾರಿ ಮತದಾರರು ನಮಗೆ ಹಾಲು ಕುಡಿಸಿದ್ದಾರೆ, ಈ ಬಾರಿಯೂ ನಮಗೆ ಹಾಲು ಕುಡಿಸ್ತಾರೆ ಅನ್ನೋ ಭರವಸೆ ಕಾಂಗ್ರೆಸ್ಸಿಗೆ ಬೇಡ.
2023ರಲ್ಲಿ ಮತದಾರರಿಗಿದ್ದಂತಹ ಅಭಿಪ್ರಾಯ 2028ರಲ್ಲಿ ಇರಬೇಕು ಅಂತೇನೂ ಇಲ್ಲ. ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋ ಅಭಿಪ್ರಾಯನೂ ಇದೆ. ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಿದ್ರಿ, ಆದರೆ ಪುರುಷರ ಪ್ರಯಾಣದ ದರ ಏರಿಕೆ ಮಾಡಿದ್ದು ಇದೆ ಕಾಂಗ್ರೆಸ್. BMRCL ಕೇಂದ್ರ ರಾಜ್ಯ ಯಾವುದರ ಅಧೀನದಲ್ಲಿದೆ ಅನ್ನೋ ಚರ್ಚೆ ಬೇರೆ, ಆದರೆ ಮೆಟ್ರೋ ಪ್ರಯಾಣದ ದರ ಪರಿಷ್ಕರಣೆ ಮಾಡಿದ್ಯಾರು? ಇದೇ ಕಾಂಗ್ರೆಸ್. ಆಡಳಿತ ವಿರೋಧಿ ಅಲೆ ಎಫೆಕ್ಟು ದಟ್ಟವಾಗಿ ಬಡಿತಾ ಇದೆ. ಯಾವುದೇ ನಾಯಕ ಜನಪ್ರಿಯ ಅಲ್ಲದಿದ್ದರೂ ಗೆಲ್ಲುತ್ತೆ ಬಿಜೆಪಿ. ಏಕಾಂಗಿಯಾಗಿ ಬಿಜೆಪಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ, ಅದರಲ್ಲಿ ಸಂದೇಹ ಬೇಡ. JDS ಜೊತೆಯಾಗಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೆ ಪ್ರಯೋಜನ ಇಲ್ಲ. ರಾಜ್ಯ ಇತಿಹಾಸದಲ್ಲಿ ಬಿಜೆಪಿಗೆ ಇದುವರೆಗೂ ಬಂದೇ ಇಲ್ಲ ಮೆಜಾರಿಟಿ, ಸಿಂಗಲ್ ಮೆಜಾರಿಟಿ ಬಂದೇ ಇಲ್ಲ. ಆದರೆ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಸಿಗಲಿದೆ ಫುಲ್ ಮೆಜಾರಿಟಿ. 136ರಿಂದ 159 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಲಿದೆ ಬಿಜೆಪಿ. ಬಿಜೆಪಿ ಆಡಳಿತದ ಪರ 51% ಕನ್ನಡಿಗರು ಕೂಡ ಒಲವು ತೋರಿದ್ದಾರೆ. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಜಂಟಿ ಸರ್ವೆ. ಇನ್ನು ಕಾಂಗ್ರೆಸ್ ಅನ್ನ ಕೈ ಹಿಡಿದಂತಹ ಸಮುದಾಯ 2028ರಲ್ಲಿ ಆ ಸಮುದಾಯ ನಿರ್ಣಾಯಕ ಪಾತ್ರ ವಹಿಸಬಹುದು ಅನ್ನೋ ಹಗಲುಗನಸು ನಿಮಗೆ ಬೇಡ ಕಾಂಗ್ರೆಸ್ನವರಿಗೆ. 2028ಕ್ಕೆ ಅಸದುದ್ದೀನ್ ಓವೈಸಿಯ ಪಾರ್ಟಿಯು ಕೂಡ ರಾಜ್ಯದಲ್ಲಿ ತನ್ನ ಜನಪ್ರತಿನಿಧಿಯನ್ನ ನಿಲ್ಲಿಸಬಹುದು, ಅಥವಾ ಕಾಂಗ್ರೆಸ್ಸಿಗೆ ಬರಬಹುದಾದ ಸಾಂಪ್ರದಾಯಿಕ ಮತಗಳು ದಿಕ್ಕು ತಪ್ಪಿ ಚೆಲ್ಲಾಪಿಲ್ಲಿಯೂ ಆಗಬಹುದು. ಕಾರಣ ಅದಕ್ಕೆ ನಿಮ್ಮ ರಾಜಕೀಯ ಕೆಲ ನಿರ್ಧಾರಗಳು. ಬಿಜೆಪಿ ಗೆಲ್ಲಬಹುದಾದ ಸಂಭಾವ್ಯ ಕ್ಷೇತ್ರಗಳು, ಅರ್ಥಾತ್ ಸಂಭಾವ್ಯ ಸಂಖ್ಯೆಗಳು 150ಕ್ಕೂ ಹೆಚ್ಚು ಕ್ಷೇತ್ರಗಳು. ಈಗೇನು ಕಾಂಗ್ರೆಸ್ ಅನ್ನ ಸುಭದ್ರ ಸರ್ಕಾರ ಅಂತ ಕರೀತಿದ್ದೀರಲ್ಲ, ಈ ಸುಭದ್ರ ಸರ್ಕಾರದಲ್ಲಿರ್ತಕ್ಕಂತಹ ಸಂಖ್ಯೆ 138 ಶಾಸಕ ಸ್ಥಾನವನ್ನ ಗೆದ್ದ ಸಂಖ್ಯೆ. ಆದರೆ 150ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುವ ಅವಕಾಶ ಬಿಜೆಪಿಗಿದೆ. ಅದು ವಕ್ಫ್ ವಿರುದ್ಧದ ಅಭಿಯಾನ ಆಗಿರಲಿ, ವಕ್ಫ್ ವಿರುದ್ಧ ಬಿಜೆಪಿ ತೆಗೆದುಕೊಂಡಂತಹ ಅತ್ಯಂತ ಸುದೀರ್ಘವಾದಂತಹ ನಿಲುವು, ಜೊತೆಗೆ ವಕ್ಫ್ ಇನ್ನು ಸಿದ್ದರಾಮಯ್ಯರ ವಿರುದ್ಧ ಕೇಳಿ ಬಂದಂತಹ ಮುಡಾ ಹಗರಣವನ್ನು ವೈಭವೀಕರಿಸಿದ ರೀತಿ, ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕಿದ ರೀತಿ, ಅದಾದ ನಂತರ ಕಾಂಗ್ರೆಸ್ನ ದುರಾಡಳಿತವನ್ನ ಎಚ್ಚರಿಸಿದಂತಹ ರೀತಿ ನೀವು ಗಮನಿಸ್ತಾ ಇದ್ದೀರಿ. ಯಾವ ಪಕ್ಷಕ್ಕೆ ಎಷ್ಟು ಪ್ರತಿಶತ ಎನ್ನುವಂತಹದ್ದು ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ. ಬಿಜೆಪಿ 51% ಜನ ಒಲವು ತೋರ್ತಾ ಇದ್ದಾರೆ. ಮುಂದಿನ ಬಾರಿ ಒಂದು ವೇಳೆ ಎಲೆಕ್ಷನ್ ಆದರೆ 2028ರಲ್ಲಿ ಕರ್ನಾಟಕದ ಅಧಿಪತಿ ಯಾರಾಗ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಇದು. ಇದನ್ನ ನಿರ್ಲಕ್ಷ್ಯ ಮಾಡಬೇಕು, ಇದ್ರ ಮೇಲೆ ಆಸಕ್ತಿ ತೋರಬೇಕು, ನಾವು ಹೇಳೋದಿಲ್ಲ. ಅದನ್ನ ಯಾರು ಇದನ್ನ ನಿರ್ಲಕ್ಷ್ಯ ಮಾಡ್ತಾರೋ, ಯಾರು ಇದ್ರ ಮೇಲೆ ಆಸಕ್ತಿ ವಹಿಸ್ತಾರೋ ಅವರಿಗೆ ಲಾಭವೂ ಸಿಗಬಹುದು, ನಷ್ಟವೂ ಆಗಬಹುದು. ಬಿಜೆಪಿಯ ಮೇಲೆ ಬಿಜೆಪಿ 136ರಿಂದ ಒಂದಷ್ಟು ಸ್ಥಾನವನ್ನ ಗೆದ್ದಿದೆ. ಸೊ ಈಗ ಒಂದು ವೇಳೆ 2028ರಲ್ಲಿ ಚುನಾವಣೆಯಾದರೆ ಬಿಜೆಪಿ ನಿರೀಕ್ಷೆ ಮಾಡಬಹುದು. ಸೊ ಬಿಜೆಪಿ ಗಮನಿಸ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ, ಬಿಜೆಪಿ 136ರಿಂದ 159 ಸ್ಥಾನವನ್ನು ಗೆಲ್ಲೋ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಆಡಳಿತ ವಿರೋಧಿ ಅಲೆ, ಬಿಜೆಪಿಯ ವೈಯಕ್ತಿಕ ಬಿಜೆಪಿ ಪಕ್ಷದ ವರ್ಚಸ್ಸು ಬಿಲ್ಡ್ ಆಗಿರುವಂತಹ ರೀತಿ ನೋಡಿ. ಕಾಂಗ್ರೆಸ್ ಪಕ್ಷ ಈಗ ಬಿಜೆಪಿ ಯಾವ ಸ್ಥಾನದಲ್ಲಿದೆಯೋ 60ಕ್ಕೂ ಹೆಚ್ಚು ಸ್ಥಾನ ಪಡ್ಕೊಂಡಿದೆಯಲ್ಲ, ಅದೇ ಸ್ಥಾನಕ್ಕೆ ಕುಸಿಯುತ್ತೆ. 62ರಿಂದ 82 ವಿಧಾನಸಭಾ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಮಾತ್ರ ಶಕ್ತವಾಗಿದೆ ಈ ಘಳಿಗೆಯ ಕಾಂಗ್ರೆಸ್ನ ಸ್ಥಿತಿ ಹೇಳ್ತಾ ಇರೋದು ನಾವು. ಇನ್ನು JDS ನಾಮ್ ನಿಶಾನ್ ಯಾವುದೂ ಇಲ್ಲ. ಎಲ್ಲಿಯ 32, ಎಲ್ಲಿಯ 19, ಎಲ್ಲಿಯ 17, ಎಲ್ಲಿಯ 3ರಿಂದ 6 ಎತ್ತನಿಂದೆತ್ತ ಸಂಬಂಧ. ಎಸ್, ಹಾಗಾದ್ರೆ ಈಗಿಂದೀಗಲೇ
ಎಲೆಕ್ಷನ್ ನಡೆದರೆ ರಾಜ್ಯದಲ್ಲಿ ನೆಲ ಕಚ್ಚಲಿದೆ ಕಾಂಗ್ರೆಸ್. ಒಂದು ವೇಳೆ ನಾಳೆನೇ ಚುನಾವಣೆ ಅನ್ಕೊಳ್ಳಿ, ಸಮರ್ಥ ನಾಯಕನಿಗೆ ಇಲ್ಲದಿದ್ದರೂ ಅರಳಲಿದೆ ಕಮಲ. ಸಮರ್ಥ ನಾಯಕ ಇಲ್ದಲೇ ಇದ್ರು ಕಮಲ ಅರಳಲಿದೆ ಅಂತ. ಸಂಪೂರ್ಣವಾಗಿ ಧೂಳಿಪಟ ಆಗಲಿದೆ ಜೆಡಿಎಸ್. ಇದು 12,000ಕ್ಕೂ ಅಧಿಕ ಮಂದಿಯ ಅಭಿಪ್ರಾಯ. ಇದು ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಜಂಟಿ ಸರ್ವೆಯಲ್ಲಿ ಗೊತ್ತಾದ ಸತ್ಯ. ಅಂದ ಹಾಗೆ ಅಸೆಂಬ್ಲಿ ಚುನಾವಣೆಗೆ ಇನ್ನು 3 ವರ್ಷ ಟೈಮ್ ಇದೆ. ಉಸಿರು ಬಿಗಿ ಹಿಡ್ಕಬೇಡಿ. ಸಿದ್ದರಾಮಯ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಲಿ, ಜನಪರ ಕಾರ್ಯಕ್ರಮವನ್ನ ಕೈಗೊಳ್ಳಲಿ. ಬಿಜೆಪಿ ಹೈಕಮಾಂಡ್ ಸೂಕ್ತ ಮತ್ತು ಸಮರ್ಥರನ್ನ ಅಧ್ಯಕ್ಷ ಪಟ್ಟಕ್ಕೆ ತರಲಿ. ಎಲ್ಲಿ ಎಡವುತ್ತಿದ್ದೇವೋ ಎಂದು ಜೆಡಿಎಸ್ ದಳಪತಿಗಳು ಆತ್ಮಾವಲೋಕನ ಮಾಡಿಕೊಳ್ಳಲಿ. ತೋಟದ ಮನೆಯಿಂದ ಹೊರಗೆ ಬರಲಿ. ಇದು ಫ್ರೀಡಂ ಟಿವಿಯ ಜನಸಾಮಾನ್ಯರ ಶಕ್ತಿಯಾಗಿರೋ ಫ್ರೀಡಂ ಟಿವಿಯ ಆಶಯ. 3 ಪಕ್ಷಕ್ಕೂ ಸಲಹೆ ಕೊಡ್ತಾ ಇದ್ದೀವಿ. ಜನಸಾಮಾನ್ಯರ ಕಾಳಜಿ ಅಂತ ಬಂದಾಗ ಕಾಂಪ್ರಮೈಸ್ ಆಗೋದಕ್ಕೆ ಹೋಗಬೇಡಿ. ಎದುರುಗಡೆ ಮಾಧ್ಯಮಗಳ ಮೈಕ್ ಇದೆ, ನಮಗೂ ನಾಲಿಗೆ ಇದೆ ಅಂತ ಹೇಳಿ ರಾಜಕೀಯದ ಅತ್ಯಂತ ಸೂಕ್ಷ್ಮ ವಿಚಾರವನ್ನ ಅತ್ಯಂತ ತಾತ್ಸಾರವಾಗಿ ಮಾತನಾಡೋದಕ್ಕೆ ಹೋಗಬೇಡಿ. ನೀವು 7.5 ಕೋಟಿ ಕನ್ನಡಿಗರ ವೀಕ್ಷಣೆಯಲ್ಲಿ ಇರ್ತೀರಿ, ಮಹಿಳಾ ಮಣಿಗಳ ವೀಕ್ಷಣೆಯಲ್ಲೂ ಇರ್ತೀರಿ. ತಿಂಗಳಿಗೆ ಕೊಡೋ ಸ್ಯಾಲ್ರಿ ಅಂತ ಹೇಳಕ್ ಹೋಗಬೇಡಿ. ಗೃಹಲಕ್ಷ್ಮಿ ಯೋಜನೆಯನ್ನ ನಿಮ್ಮ ಮನೆಯ ದೀಪ ಬೆಳಗಿಸೋದಕ್ಕೆ ಕಾಂಗ್ರೆಸ್ ಮಾತ್ರ ಅಂತ ಹೇಳಿ ಹೊಗಳೋದಕ್ಕೆ ಹೋಗಬೇಡಿ. ನಿರುದ್ಯೋಗಿ ನಿಮ್ಮ ಮಕ್ಕಳಿಗೆ ನಾವೇ ಸಂಬಳ ಕೊಡ್ತಾ ಇರೋದು ಅಂತಾನು ಹೇಳೋದಕ್ಕೆ ಹೋಗಬೇಡಿ. ಇನ್ನು ಜೆಡಿಎಸ್ ನಾಯಕರು ನಮಗೆ ಆ ಸಮುದಾಯ ಬೇಡ, ಈ ಸಮುದಾಯ ಬೇಡ, ಅವರು ಒಳ್ಳೆಯವರು ಇವ್ರು ಕೆಟ್ಟವರು, ಈ ನಿರ್ಧಾರಕ್ಕೆ ನೀವು ಬರೋದಕ್ಕೆ ಹೋಗಬೇಡಿ. ನೀವು ಒಳ್ಳೆಯವರ ನೀವು ಕೆಟ್ಟವರ ನಿರ್ಧಾರವನ್ನ ಮತದಾರರು ಮಾಡ್ತಾರೆ. ಸೊ ನೀವು ಗಮನಿಸ್ತಾ ಇದ್ದೀರಿ ವೋಟ್ ಶೇರಿಂಗ್ ಅನ್ನ ಸ್ಕ್ರೀನ್ ಮೇಲೆ ಎಷ್ಟೆಷ್ಟು ಪಾರ್ಟಿಗೆ ಎಷ್ಟೆಷ್ಟು ವೋಟ್ ಶೇರಿಂಗ್ ಎನ್ನುವಂತಹದ್ದು. ಸೊ ಬಿಜೆಪಿಗೆ 51% ಆದರೆ ಕಾಂಗ್ರೆಸ್ಸಿಗೆ 40%. ಇನ್ನು ಉಳಿದಂತೆ ಜನರ ತೀರ್ಮಾನದಂತೆ ಒಂದೊಂದು ಪಕ್ಷಕ್ಕೆ ಒಂದೊಂದು ರೀತಿಯ ಗ್ರೇಡ್ಗಳನ್ನು ಜನ ಕೊಡ್ತಾರೆ. ಹಾಗಾಗಿ 3 ಪಕ್ಷಗಳು ಎಲ್ಲೆಲ್ಲಿ ಎಡವಿದೆ, ಯಾವ್ಯಾವ ಪ್ರಮಾದಗಳು ನಡೆದು ಹೋಗಿದೆ, ಯಾವ ಪ್ರಮಾದದಿಂದ ಜನ ನಮ್ಮ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ, ಇದರ ಸಣ್ಣ ಅವಲೋಕನಗಳಾಗಬೇಕು. ಇದು 3 ಪಕ್ಷಕ್ಕೆ ಹೇಳ್ತಾ ಇರುವಂತಹದ್ದು. ಒಂದು ಸಣ್ಣ ಅವಲೋಕನೆಯಾದರೆ ಮುಂದೊಮ್ಮೆ ರಾಜ್ಯವನ್ನು ಆಳೋದಕ್ಕೆ ನಿಮಗೆ ಮನಸ್ಸಿದ್ರೆ ಸುಲಲಿತವಾದಂತಹ ಮಾರ್ಗ ನಿಮ್ಮದಾಗುತ್ತೆ. ಜನರ ಭಾವನೆಗಳ ಮೇಲೆ ಆಟ ಆಡೋದಕ್ಕೆ ಹೋಗಬೇಡಿ. ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೃತ್ಯಗಳು ನಡೆದಾಗ ಅದಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನ 3 ಪಕ್ಷದಿಂದ ಆಗಲಿ. ಅದರಲ್ಲಿ ಕಾಂಗ್ರೆಸ್ ಅಂತ ಹೊರತಾಗಿಲ್ಲ, ಬಿಜೆಪಿ ಅಲ್ಲ, ಜೆಡಿಎಸ್ ಅಂತ ಇಲ್ಲ. ತಾರತಮ್ಯಗಳಿಲ್ಲದೆ 3 ಪಕ್ಷದವರು ಕೂಡ ತಮ್ಮ ತಮ್ಮ ನಡುವೆ ನಡೆದು ಹೋದ ಪ್ರಮಾದಗಳು, ಎಡವಟ್ಟುಗಳು, ರಾಜಕೀಯ ಹೈಡ್ರಾಮಗಳು ಇವೆಲ್ಲವನ್ನ ಪಕ್ಕಕ್ಕಿಟ್ಟು ರಾಜಕೀಯದ ನಿರ್ಧಾರದಲ್ಲಿ ಪ್ರಬುದ್ಧತೆಯನ್ನು ತರುವಂತಹ ಕೆಲಸಗಳಾಗಬೇಕು. ಸೊ ಪರಸ್ಪರ ದೋಷಾರೋಪ, ಪರಸ್ಪರ ಕೆಸರಚಾಟ, ಸಿದ್ಧಾಂತದ ಮೇಲೆ ಘಾಸಿ, ಸಿದ್ಧಾಂತವನ್ನು ಮುಂದಿಟ್ಟುಕೊಂಡು ಪರಸ್ಪರ ಸಿದ್ಧಾಂತ ಘರ್ಷಣೆ ಇವುಗಳನ್ನು ಪಕ್ಕಕ್ಕಿಟ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವಂತಹ ಪಕ್ಷವಾಗಿ ಮಾರ್ಪಡಲಿ ಎನ್ನುವಂತಹದ್ದೇ ಫ್ರೀಡಂ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.